ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ಮನೆಗೆ ನೆಲ ಒರೆಸೋದು ಕಸ ಗುಡಿಸೋ ಮಷಿನ್ನ ಆರ್ಡರ್ ಮಾಡಿದ್ದಾರೆ ಸೋಮು. ಸಿನ್ಸ್ ನಮ್ಮ ಮನೆಗೆ ಇವಾಗ ಕೆಲಸದವ್ರನ್ನ ಯಾರನ್ನೂ ನಾವು ಇದು ಮಾಡ್ಕೊಂಡಿಲ್ಲ ಇನ್ನು, ಯಾಕಂದರೆ ಇವಾಗ ಮಂಜುಗೆ ಮಗು ಆಗಿದೆ, ಅವಳು ಇನ್ನೇನು ಸದ್ಯದಲ್ಲಿ ಬರೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅಲ್ವಾ. ಅದಕ್ಕೆ ಪರವಾಗಿಲ್ಲ ನಾನೇ ಮಾಡ್ಕೊತೀನಿ, ಫ್ರೀ ಇರ್ತೀನಲ್ವ, ಇವಾಗ ಹೆಂಗಿದ್ರು ಅವಳನ್ನು ನೋಡ್ಕೊಳ್ಳೋಕ್ಕೆ ಅಂತ ಆಂಟಿ ಇದ್ದಾರೆ, ನಾನೇ ಮಾಡ್ಕೊತೀನಿ ಅಂತ ಹೇಳಿದ್ದಕ್ಕೆ ಸೋಮು ಇಲ್ಲ ಬೇಡ, ನಿನಗೊಬ್ಳಿಗೆ ಇಷ್ಟು ಎಲ್ಲ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ಆಮೇಲೆ ನನಗೆ ತುಂಬ ಸ್ಟ್ರೆಸ್ ಆಗಿಬಿಡ್ತೀಯ ನೀನು ಅಂತ ಹೇಳಿಬಿಟ್ಟು ಡಿಶ್ ವಾಷರ್ ತೊಗೊಂಡ್ರು ಫಸ್ಟ್ ಮಂತು. ಅದಾದಮೇಲೆ ನೆಕ್ಸ್ಟ್ ಮಂತು ಈ ಮಂತು ಅಂದರೆ ಡಿಸೆಂಬರ್ ಮಂತಲ್ಲಿ ಲಾಸ್ಟ್ ವೀಕಲ್ಲಿ ಇದನ್ನು ತೊಗೊಂಡಿದ್ದು. ಸೊ ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಇದು ನೀವು ನೋಡಿರ್ತೀರ ಅಂತ ಅನಿಸುತ್ತೆ, ಇವಾಗೆಲ್ಲ ತುಂಬ ಎಲ್ಲರ ಮನೇಲೂ ಇದು ಇದ್ದೇ ಇರುತ್ತೆ, ಅಪಾರ್ಟ್ಮೆಂಟ್ಗಳಲ್ಲಂತೂ ಜಾಸ್ತಿ ಇದೆಲ್ಲ. ಇದು ಕಸನೂ ಗುಡಿಸ್ಬಿಟ್ಟು ನೆಲನೂ ಒರೆಸ್ಬಿಡುತ್ತೆ, ಆ ಥರ ಮಷಿನ್ ಇದು. ತುಂಬ ಯೂಸ್ಫುಲ್ ನಿಜವಾಗ್ಲೂ. ಈ ಮಷಿನ್ ತೊಗೊಂಡಿದ್ದು ಅಮೆಝಾನಲ್ಲಿ, ಯಾವುದೇ ರೀತಿ ನನಗೆ ಕೊಲಾಬ್ರೇಷನ್ ಅಲ್ಲ ಇದು. ಹಾಗಾಗಿ ಸೊ ಮಷಿನ್ ತೊಗೊಂಡಿದ್ದು ಅಮೆಝಾನಲ್ಲಿ, ವಿಚ್ ಈಸ್ 30,000 ರುಪೀಸ್ ಇದಕ್ಕೆ. ಓಕೆನಾ. ಇದೇನು ಮಾಡುತ್ತೆ ಅಂತ ಹೇಳಿದ್ರೆ, ಕಸ ಎಲ್ಲ ಗುಡಿಸಿ ಫಸ್ಟು ಮನೆನ ಇದು ಆನ್ ಮಾಡಿದ ತಕ್ಷಣ ಮನೆನ ಎಲ್ಲ ಲೊಕೇಶನ್ ಎಲ್ಲ ನೀಟಾಗೆ ಸೇವ್ ಮಾಡ್ಕೊಳ್ಳುತ್ತೆ ಅದು ಅದ್ರ ಸಿಸ್ಟಮಲ್ಲಿ. ಅದಾದಮೇಲೆ ನಾವು ಮೊಬೈಲಲ್ಲಿ ಆಪ್ರೇಟ್ ಮಾಡಬೇಕು. ಮೊಬೈಲಲ್ಲಿ ಆಪ್ರೇಟ್ ಮಾಡಿದ್ರೆ ಅದು ಅಂದರೆ ನೀವು ಟೈಮಿಂಗ್ ಶೆಡ್ಯೂಲ್ ಮಾಡಿಬಿಟ್ರೆ ಮುಗ್ದೋಯ್ತು ಅಷ್ಟೇ. ಇವಾಗ ನನಗೆ ಬೆಳಗ್ಗೆ 7 ಗಂಟೆಗೆ ಕ್ಲೀನ್ ಆಗಬೇಕು ಮನೆ, ನಾನು ಇನ್ನೂ ಎದ್ದೇಳೋಕ್ಕಾಗಲ್ಲ ಅಷ್ಟರಲ್ಲಿ ಅಂತ ಹೇಳಿದ್ರೆ, ನೀವು ಮೊಬೈಲಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋತೀರ ನೋಡಿ ಮನೆಗೆ, ಆ ಟೈಮಲ್ಲೇ ನಾವು ಇದನ್ನು ಫಸ್ಟು ಡೇ ತಂದಾಗಲೇ ಟೈಮು, ಡೇಟು, ಲೊಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿ ಕೊಟ್ಟಿರೋದಷ್ಟೇ. ಇವಾಗ ಎವ್ರಿ ಡೇ ಅದೇನು ಮಾಡುತ್ತೆ ಅಂದರೆ, ಮಾರ್ನಿಂಗ್ 5 ಗಂಟೆಗೆ ಎಕ್ಸಾಕ್ಟಾಗೆ ಮನೆಯೆಲ್ಲ ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಬಿಟ್ಟು ಒಂದೊಂದು ಮೂಲೆನೂ ಬಿಡಲ್ಲ. ಇವಾಗ ನಿಮ್ಗೆ ಅನ್ನಿಸ್ಬೋದು ಇದು ರೌಂಡಿಗಿದೆ, ಕಾರ್ನರ್ಗೆಲ್ಲ ಹೆಂಗೆ ಹೋಗುತ್ತೆ ಅಂತ. ಕಾರ್ನರ್ಗೆಲ್ಲ ಹೋಗೋಕ್ಕೂ ಕೂಡ ಅದರಲ್ಲಿ ಬ್ರಷ್ ಅಟ್ಯಾಚ್ ಆಗಿರುತ್ತೆ. ಅದೇನು ಮಾಡುತ್ತೆ ಅಂದರೆ, ಕಾರ್ನರಲ್ಲಿರೋ ಅಂಥ ಕಸನೆಲ್ಲ ಈ ಕಡೆ ಎಳ್ಕೊಂಡು ಅದು ಗ್ರ್ಯಾಬ್ ಮಾಡಿಬಿಡುತ್ತೆ ಆರಾಮಾಗೆ. ಆ ರೀತಿ ನಾನು ಸ್ಟಾರ್ಟಿಂಗಲ್ಲಿ ಇದನ್ನು ತರಿಸ್ತೀನಿ ಅಂತ ಹೇಳಿದಾಗ ಇದು ನಿಜ ಹೆಂಗಿರುತ್ತೋ ಏನೋ, ಇದೆಲ್ಲ ಟೆಂಪ್ರರಿ ಏನೋ ಅಂತ ಅಂದ್ಕೊತಿದ್ದೆ. ಬಟ್ ಇದು ಬಂದಮೇಲೆ ನಿಜವಾಗ್ಲೂ ನಂಗೆ ಎಷ್ಟೋ ಸಮಾಧಾನ ಅನಿಸ್ತಾ ಇದೆ. ಯಾರನ್ನೂ ಇನ್ಮೇಲೆ ಕಾಯೋದು ಬೇಡ, ನಮ್ಮ ಮನೆಗೆ ಕೆಲಸಕ್ಕೂ ಬೇಡ ಯಾರು ಅಂತ. ಇನ್ನು ಕ್ಲೀನಿಂಗ್ ಮ್ಯಾಟ್ರಿಗೆ ಬಂದರೆ ತುಂಬ ಚೆನ್ನಾಗಿ ಕ್ಲೀನ್ ಮಾಡ್ತು, ತುಂಬ ಬೇಗ ಕ್ವಿಕ್ಕಾಗಿ ಅದು ಯಾವ ಕಸನೂ ಬಿಡಲ್ಲ, ವೆಟ್ ಆಗಿರಲಿ ಡ್ರೈ ಆಗಿರಲಿ ತುಂಬ ಚೆನ್ನಾಗಿ ಎಳ್ಕೊಳ್ಳುತ್ತೆ ಕಸನ ಮಾತ್ರ. ಇವಾಗ ನಮಗೆ ಪರ್ಕೆನಲ್ಲಿ ಸಿಗಲ್ಲ ನೋಡಿ ಕೆಲವೊಂದು, ಅದೆಲ್ಲ ಇದು ಮಷಿನ್ನು ಎಳ್ಕೊಳ್ಳುತ್ತೆ. ಇವಾಗ ನಮ್ಮ ಕೀಕಿ ಬುಜ್ಜಿ ಕೂದಲಾಗಿರ್ಬೋದು, ಅದೆಲ್ಲ ನಮಗೆ ಪರ್ಕೆನಲ್ಲಿ ಜಾರ್ ಹೋಗುತ್ತೆ. ಬಟ್ ಇದರಲ್ಲಿ ಹಂಗಲ್ಲ, ಸಕ್ಕತ್ತಾಗಿ ಕ್ಲೀನ್ ಆಗ್ತಿತ್ತು. ಐ ಜಸ್ಟ್ ಲವ್ ಇಟ್. ಯಾರು ಬೇಕು ಅನ್ನೋ ಲಿಂಕ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಕೂಡ ಚೆಕ್ ಮಾಡಿ ತೊಗೊಳ್ಳಿ. ಅದಾದಮೇಲೆ ಇನ್ಸ್ಟಾಲೆಲ್ಲ ಮಾಡಿ ಸೈಡಲ್ಲಿ ಇಟ್ವಿ. ಪಾಪುಗೆ ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿಬಿಟ್ಟು ಅವಳಿಗೆ ಕಂಪ್ಲೀಟ್ 2 ಮೊಟ್ಟೆ ಹಾಕಿದ್ದೀನಿ, ಆಮ್ಲೆಟ್ ಥರ ಮಾಡಿದ್ದೀನಿ. ಆಮ್ಲೆಟ್ ಥರ ಮಾಡಿದ್ರೆ ಅವಳಿಗೆ ಯಾಕೋ ಅಷ್ಟಿಷ್ಟ ಆಗಲ್ಲ ಅಂತ ಅನಿಸುತ್ತೆ. ಅದೇನು ದೋಸೆ ಥರ ಇರುತ್ತೆ ಅಂದ್ಬಿಟ್ಟು ಅವಳು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಅದ್ರ ಜೊತೆ ಒಂಚೂರು ಪೊಮೊಗ್ರಾನೇಟ್ ಕೊಟ್ಟೆ. ಅದಾದಮೇಲೆ ಮುದ್ದೆ ತಿನ್ನಿಸ್ತೀನಿ. ಅವಳಿಗೆ ಎಲ್ಲ ಥರ ಮೀಲೂ ಇರುತ್ತೆ, ಒಂದೊಂದು ದಿನ ಮುದ್ದೆ, ಉಪ್ಸಾರು, ಏನೋ ನಾವೇನು ತಿಂತೀವಿ ಅದನ್ನೆಲ್ಲ ತಿನ್ನಿಸ್ತೀನಿ. ಖಾರ ಒಂದು ಬಿಟ್ಟು ಅಷ್ಟೇ, ಖಾರದ ಥರ ಏನೂ ಇರಲ್ಲ ನೋಡಿ, ಅದೊಂದು ಬಿಟ್ಟು ಇನ್ನೆಲ್ಲನೂ ತಿನ್ನಿಸ್ತಾನೆ ಇರ್ತೀನಿ. ನೀವು ಅವಳು ಫುಡ್ ರೋಟೀನಂತೂ ತುಂಬ ಇಷ್ಟಪಡ್ತೀರಾ, ನೀವು ಎಲ್ಲ ಹೋಮ್ಲಿ ಫುಡ್ ಚೆನ್ನಾಗಿ ತಿನ್ನಿಸ್ತೀರಾ ಅಂತ ಹೇಳ್ತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆನೂ ಕೂಡ ನಾನು ಶೇರ್ ಮಾಡ್ಕೋತೀನಿ ಎಲ್ಲದನ್ನು. ನಿಮಗೆ ಮನೆ ಫುಡ್ಡನ್ನು ಎಷ್ಟು ನೀವು ಅಭ್ಯಾಸ ಮಾಡ್ತೀರಾ, ಎಷ್ಟು ಸ್ನ್ಯಾಕ್ಸ್ನ ಅವಾಯ್ಡ್ ಮಾಡ್ತೀರಾ, ಅಷ್ಟು ಮಕ್ಕಳಿಗೆ ಒಳ್ಳೆಯದು. ನಿಜವಾಗ್ಲೂ ಹೇಳಬೇಕಂದ್ರೆ ಊಟ ಚೆನ್ನಾಗಿ ಮಾಡ್ತವೆ. ಓಕೆ. ಆಮೇಲೆ ಮೊನ್ನೆ ನಾವು ಗಿಡಗಳನ್ನ ತೊಗೊಂಬಂದಿದ್ವಲ್ಲ, ಇವಾಗ ಅಲ್ಲಿ ನೆಡೋಣ ಬನ್ನಿ. ಈ ಸೈಟು ನಮ್ಮದಲ್ಲ, ಇದು ಪಕ್ಕದಲ್ಲಿ ಒಬ್ಬರು ಸೈಟು ಇನ್ನೂ ತೊಗೊಂಡಿಲ್ವೋ ಏನೋ ನಮಗೆ ಗೊತ್ತಿಲ್ಲ. ಆಯಿತಾ. ಒಟ್ನಲ್ಲಿ ನಮ್ಮ ಜಾಗ ನಾವು ಕ್ಲೀನಾಗಿ ಇಟ್ಕೊಬೇಕು ಅಕ್ಕಪಕ್ಕ ಅಂತ ಹೇಳಿಬಿಟ್ಟು. ಒಂದು ನಮಗಿಲ್ಲಿ ಪ್ರಾಬ್ಲಮ್ ಏನಂದರೆ, ಆ ಕಡೆಯಿಂದ 4 ಸೈಟು ಸೇಲ್ ಆಗಿಲ್ಲ, ಮಿಡ್ಲಲ್ಲಿ 1 ಸೇಲ್ ಆಗಿದೆ. ಅಲ್ಲಿ ಸ್ವಲ್ಪ ಹಾವು ಕಾಟ ಇದೆ, ಹಾವು ಓಡಾಡುತ್ತೆ ಅಲ್ಲಿ. ಹಾಗಾಗಿ ನಮಗೆ ಈ ಕಡೆ ಒಂಚೂರು ನಮ್ಮದು ನಾವು ಕ್ಲೀನಾಗಿ ಇಟ್ಕೊಂಡ್ರೆ ಅಕ್ಕಪಕ್ಕ, ಆವಾಗ ನಮಗೆ ಇಲ್ಲಿ ಹಾವು ಅದೆಲ್ಲ ಓಡಾಡೋದು ಕಮ್ಮಿ ಆಗುತ್ತೆ. ಯಾಕಂದರೆ ನಮ್ಮದು ಕೂಡ ಓಪನ್ ಇದೆ ಸ್ಟೇರ್ಸು. ಏನಾದ್ರು ಮನೆ ಒಳಗೆ ಬಂದುಬಿಟ್ರೆ ಅಂತ ಸೋಮು, ಆಮೇಲೆ ಪಾಪು ಇರ್ತಾಳೆ, ಅಲ್ಲಿ ಆಟಾಡ್ತಾ ಇರ್ತಾಳೆ ಅವಳು ಅಂತ ಹೇಳ್ಬಿಟ್ಟು ಅವಳ ಸೇಫ್ಟಿಗೋಸ್ಕರ ನಾವು ಇದನ್ನು ಮಾಡಿಸ್ಕೊಂಡಿದ್ದು. ಇಫ್ ಇನ್ ಕೇಸ್ ನಾಳೆ ಯಾರಾದರೂ ಬಂದು ಇದನ್ನೆಲ್ಲ ತೆಗೆದ್ರೆ ಆರಾಮಾಗಿ ಹೋಗ್ಬೋದು. ಯಾಕೆಂದರೆ ನಾವೇನಿಲ್ಲಿ ತುಂಬ ಎಕ್ಸ್ಪೆನ್ಸಿವ್ ಆಗಿ ಏನೂ ಖರ್ಚು ಮಾಡಿ ಏನೂ ಹಾಕ್ತಿಲ್ಲ, ಅಯ್ಯೋ ಇಷ್ಟೊಂದು ಮೇಂಟೆನೆನ್ಸ್ ಎಲ್ಲ ಅಂತ. ಅದೊಂದು ಬೇಲಿಗೆ 1-2 ಸಾವಿರ ರೂಪಾಯಿ ಆಯಿತು, ಗಿಡಗಳಿಗೆ 1-2-3 ಸಾವಿರ ರೂಪಾಯಿ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಹೈ ಮೇಂಟೆನೆನ್ಸ್ ಇಲ್ಲ, ಕ್ಲೀನಾಗೂ ಇರುತ್ತೆ.
ಹಿಂದ್ಗಡೆ ಮನೆಯವರೆಲ್ಲ ಹಾಗೆ ಅಂತಿದ್ರು, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಅಂತ. ನಮ್ಮ ರೋಡಲ್ಲಿ ಆಲ್ಮೋಸ್ಟು ಅಕ್ಕಪಕ್ಕ ಎಲ್ಲೆಲ್ಲಿ ಜಾಗ ಇದೆ ಎಲ್ಲರೂ ಆ ಥರ ಮಾಡ್ಕೊಂಡಿದ್ರು, ನಾವೇ ಇನ್ನೂ ಮಾಡಿರಲಿಲ್ಲ ಅಷ್ಟೇ. ಫಸ್ಟು ಕಾರ್ ಪಾರ್ಕಿಂಗಿಗೆ ನೋಡೋಣ ಅಂದ್ವಿ, ಕಾರ್ ಪಾರ್ಕಿಂಗ್ ಬಿಸಿಲಲ್ಲೆಲ್ಲ ನಿಲ್ಸೋಕ್ಕಾಗಲ್ಲ, ಅಲ್ಲೂ ಕೂಡ ಇಲ್ಲಿಗಿಲ್ಲಿ ಸೇರ್ಕೊಂಡ್ಬಿಡುತ್ತೆ ಅಂತ ಸುಮ್ಮನಾದ್ವಿ, ಮತ್ತು ಗಿಡನೇ ಹಾಕಿದ್ವಿ. ನಾನು ಹೇಳಿದ್ನಲ್ಲ ಪಾಪು ಹತ್ರ ಗಿಡ ನೆಡೆಸ್ಬೇಕು ನ್ಯೂ ಇಯರ್ಗೆ ಅಂತ ಹೇಳಿಬಿಟ್ಟು, ಹಾಗಾಗಿ ಆ ಗಿಡನೂ ನೆಟ್ಟಿದ್ದಾರೆ. ತುಂಬ ಚೆನ್ನಾಗೇ ಬರಲಿ ಅಂತ ಖುಷಿಯಾಗಿ ಅವಳ ಕೈಲೇ ನೀರು ಹಾಕ್ಸಿದ್ದೀವಿ. ಅಜ್ಜಿ ಕೂದಲು ನೋಡಪ್ಪ ಎಷ್ಟು ಉದ್ದ ಇದೆ. ಅಜ್ಜಿ ಏನು ಚಿನ್ನ, ಅಜ್ಜಿಯನ್ನು ತಾತ ಅಲ್ಲ ಕಣ ಅಜ್ಜಿ. ಅಜ್ಜಿ ಕಣ್ಣು ನೋಡಿ, ಅಜ್ಜಿ ಕಣ್ಣು ನೋಡಿ ಅಜ್ಜಿಗೆ ಕಣ್ಣು ನೋಡಿ, ಹಂಗೆ ಕಣ್ಣು ನೋಡಿ. ಅರ್ಧ ಹಾಕ್ಬೇಡ. ಮಾಮಿ ಮಾಡು, ಮಾಮಿ. ಇದು ಗುರುವಾರ ಬೆಳಗ್ಗೆದು. ಬೆಳಗ್ಗೆ ತಿಂಡಿ ಚಪಾತಿ ಮಾಡಿದ್ದೆ, ಎಗ್ ಬುರ್ಜಿ ಮಾಡಿದ್ದೆ, ಮತ್ತು ಇವಾಗ ಮಧ್ಯಾಹ್ನ ಅಮ್ಮ ಬರ್ತಾಯಿದ್ರು, ಮಧ್ಯಾಹ್ನ 3 ಗಂಟೆ ಟ್ರೈನಿಗೆ ಅಮ್ಮ ಬರ್ತಾಯಿದ್ರು, ಅದಕ್ಕೆ ಸಂಜೆಗೂ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ. ಸಾಂಬಾರು ಏನೇನು ಅಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಅಮೆಝಾನಿಂದ ಒಂದು ಪಾರ್ಸಲ್ ಬಂತು, ಕೆಳಗಡೆ ಓಡೋಗಿ ತೊಗೊಂಡು ಬಂದೆ. ನನಗೆ ಏನಾದರೂ ಆಗಲಿ ಪಾರ್ಸಲ್ ಫಸ್ಟ್ ಬಂದ ತಕ್ಷಣ ನೋಡಿಬಿಡ್ಬೇಕು ನನ್ನ ಪ್ರಾಡಕ್ಟ್ ಏನು ಬಂದಿದೆ ಅಂತ. ನೀವು ಹೇಳ್ತಾ ಇರ್ತೀರ ತುಂಬ ಶಾಪಿಂಗ್ ಮಾಡ್ತೀರಾ ಅಲ್ವಾ ನೀವು ಅಂತ. ಹೌದು, ನಾನು ತುಂಬ ಶಾಪಾಲಿಗೆ ನನಗೆ ಅದು ನನಗೆ ಮೂಡ್ ಇರಬೇಕು, ಅಷ್ಟೊಂದು ಶಾಪಿಂಗ್ ಮಾಡ್ತೀನಿ. ಇವಾಗ ಇದೊಂದು ನನಗೆ ಹೇರ್ ಸೆಟ್ಟಿಂಗಿಂದ ಬೇಕಿತ್ತು, ಇದ್ರದ್ದು ಲಿಂಕ್ ಬೇಕಾದ್ರೆ ನಾನು ಹಾಕಿರ್ತೀನಿ. ವೆರಿ ಅಫೋರ್ಡಬಲ್ ಪ್ರೈಸಲ್ಲಿ ನಂಗೆ ಇದು ಸಿಕ್ತು, ಹಾಗಾಗಿ ಬೈ ಮಾಡಿದ್ದೀನಿ. ಲಿಂಕ್ ಬೇಕಾದ್ರೆ ನಾನು ಹಾಕಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್. ಸೊ ಏನಂತ ಹೇಳಿದ್ರೆ, ಅನ್ನೆಸೆಸರಿ ಥಿಂಗ್ಸ್ನ ನಾನೇನು ಬೈ ಮಾಡಲ್ಲ. ಡೆಫಿನೆಟ್ಲಿ ನನಗೆ ಯಾವ್ದು ಯೂಸ್ ಆಗುತ್ತೆ ಅದು ಮಾತ್ರ ನಾನು ತೊಗೊತಾ ಇರ್ತೀನಿ. ನಾನು ಇದುವರೆಗೂ ತೊಗೊಂಡಿರೋದ್ರಲ್ಲಿ ಯಾವುದು ಸುಮ್ಮನೆ ವೇಸ್ಟಾಗಿ ಮೂಲೆಯಲ್ಲಿ ಇಟ್ಟಿರೋದಿಲ್ವೇ ಇಲ್ಲ, ಎಲ್ಲ ನಾನು ಯೂಸ್ ಮಾಡ್ತೀನಿ. ನೋಡಿ ಇವಾಗ ಚಿಲ್ಕಿದ ಅವರೆಕಾಳು ಸಾರು ಮಾಡ್ತಿದ್ದೀನಿ, ಅದ್ರ ಜೊತೆ ಒಂದು ಸ್ವಲ್ಪ ಬೀನ್ಸು ಮತ್ತು ಒಂದು ಸ್ವಲ್ಪ ಬದನೆಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿರುತ್ತೆ. ಮತ್ತು ಒಂಚೂರು ಮೆಂತ್ಯ ಸೊಪ್ಪು, ಚಿಲ್ಕಿದ ಅವರೆಕಾಳು ಸಾರು ಜೊತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಓಕೆನಾ. ಒಗ್ಗರಣೆಗೆ ಮಾಮೂಲಿ ಮತ್ತು ರುಬ್ಕೊಳ್ಳೋದಕ್ಕೆ ಮಾಮೂಲಿ ನಮ್ಮನೆ ಸಾಂಬಾರು ಪುಡಿನೇ ಹಾಕ್ಬಿಟ್ಟು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ, ಕಾಯಿ ಮತ್ತು ಒಂಚೂರು ಜೀರಿಗೆ, ಒಂಚೂರು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಟೇಸ್ಟ್ ಮಾಡ್ತಾರೆ, ಒಬ್ಬೊಬ್ರು ಬಸಾರು ಥರ ಮಾಡ್ತಾರೆ, ಒಬ್ಬೊಬ್ರು ಸುಮ್ಮನೆ ಪಲ್ಯ ಥರ ಮಾಡಿಬಿಟ್ಟು ಒಗ್ಗರಣೆ ಹಾಕ್ಬಿಟ್ಟು ಪಲ್ಯಕ್ಕೆ ಉಪ್ಸಾರು ಥರ ಮಾಡ್ಕೋತಾರೆ. ಈ ಸೀಸನಲ್ಲಿ ಚಿಲ್ಕಿದ ಅವರೆಕಾಳು ಸಾರು, ಅವರೆಕಾಳು ಎಲ್ಲ ಯಾವ್ದು ಮಾಡಿದ್ರೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಬಿಕಾಸ್ ಸೀಸನ್ ಅಲ್ವಾ, ಅದಕ್ಕೆ ಸೀಸನಲ್ಲಿ ತಿಂದರೆ ಅದು ತುಂಬ ಅದ್ರದ್ದು ಮಜಾನೇ ಬೇರೆ ನಿಜವಾಗ್ಲೂ. ನಮ್ಮಮ್ಮನೂ ಅಷ್ಟೇ, ಬಂದರೆ ಮಾತ್ರ ಫುಲ್ಲು ಅವರೆಕಾಳು ನಮ್ಮಮ್ಮಂಗೆ ಇಷ್ಟ, ದಿನ ಅದನ್ನೇ ಮಾಡ್ತಾರೆ. ನಮ್ಮ ಸೋಮಗೆ ಮಾತ್ರ ಬೋರ್ ಆಗುತ್ತೆ, ಏನು ಎಲ್ಲದರಲ್ಲೂ ಅವರೆಕಾಳು ಹಾಕ್ತೀರಾ, ಎಲ್ಲದರಲ್ಲೂ ಅವರೆಕಾಳು ಹಾಕ್ತೀರಾ ಅಂತ ಅವರು ಜಗಳ ಮಾಡ್ತಾರೆ. ಬಟ್ ಈ ಸೀಸನಲ್ಲಿ ಮಾತ್ರ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಹೀಗೆ ಇರುತ್ತೆ ಅಂತ ನಂಗೆ ಅನಿಸುತ್ತೆ. ಕುಕ್ಕರಲ್ಲೇ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಂಚೂರು ಎಣ್ಣೆ ಹಾಕ್ಕೊಂಡು ಅದಕ್ಕೊಂಚೂರು ಈರುಳ್ಳಿ ಹಾಕ್ಕೋತಾ ಇದ್ದೀನಿ, 1 ಈರುಳ್ಳಿ ದಪ್ಪದು ಹಾಕ್ಕೊಂಡು ಸ್ವಲ್ಪ ಗಟ್ಟಿಗೆ ಮಾಡ್ಕೊತಿದ್ದೀನಿ. ಯಾಕಂದರೆ ಒಂಚೂರು ಚಪಾತಿ ಅಥವಾ ದೋಸೆ ಗೀಸೆ ಏನಾದ್ರು ಇಟ್ಬಿಟ್ರೆ ನಾಳೆಗೆ ಆಗೋಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊತಾ ಇದ್ದೀನಿ, ತೆಳ್ಳಗೆ ಮಾಡ್ಕೊತಿಲ್ಲ. ಚಿಲ್ಕಿದ ಅವರೆಕಾಳು ಸಾರನ್ನ ಏನಂತ ಹೇಳಿದ್ರೆ ಗಟ್ಟಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದು ಸ್ವಲ್ಪ ಮಟನ್ ಸಾರು ಫ್ಲೇವರ್ ಹಾಕಬೇಕು ಇದಕ್ಕೆ. ಬೇಳೆ ಸಾರು ಮಾಡ್ದಂಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಮಟನ್ ಸಾರು ಥರ ಬರಬೇಕು ಟೇಸ್ಟು, ಆವಾಗ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಬೇಕಾದ್ರೆ ಮಟನ್ನು ಕೂಡ ಹಾಕ್ಕೋಬೋದು, ಅದರಲ್ಲೇನಿಲ್ಲ. ಮೊನ್ನೆ
ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ 1000 ಸರಿ ಮಟನ್ 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 ಅಂತ ಹೇಳಿದ್ದೀರಾ. ನಾನು ನಿಜವಾಗ್ಲೂ ಅಷ್ಟು ಅಬ್ಸರ್ವ್ ಮಾಡಿಲ್ಲ, ಅದು ಹೆಂಗೆ ಹೇಳಿದ್ದೀನೋ ಏನೋ ನಾನು ಅಬ್ಸರ್ವ್ ಮಾಡಿಲ್ಲ. ಈಗ ಉಪ್ಪು ಹಾಕಿದ್ದೀನಿ, ಒಂದು ಕೈಯಷ್ಟು ಉಪ್ಪು ಹಾಕಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ. 2 ವಿಷಲ್ ಮಾಡಿಸ್ಕೋಬೇಕು. ಓವರ್ ಕುಕ್ ಆದರೆ ನನಗೆ ತುಂಬ ಇಷ್ಟ ಆಗುತ್ತೆ, ಅಂದರೆ ಚೆನ್ನಾಗೂ ಇರುತ್ತೆ ಟೇಸ್ಟು. ಹಾಗಾಗಿ ಇವಾಗ 2 ವಿಷಲ್ ಹಾಕ್ಬಿಡೋಣ. ನೀಟಾಗಿ ಕ್ಲೋಸ್ ಮಾಡಿ ಲಿಡ್ನ. ನಾನು ಅಡುಗೆ ಮಾಡಬೇಕಾದ್ರೆ ಒಂದು ಗುಡ್ ಹ್ಯಾಬಿಟ್ ನಂದು ಏನಂತ ಹೇಳಿದ್ರೆ, ನಾನು ಅಡುಗೆ ಮನೇನ ಅಷ್ಟೊಂದು ಮೆಸ್ಸಪ್ ಕೂಡ ಮಾಡ್ಕೊಳ್ಳಲ್ಲ. ಆ್ಯಂಡ್ ಕ್ಲೀನಿಂಗು ಕೂಡ ಕಷ್ಟ ಆಗದೆ ಇರೋ ಥರ ನಾನು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಫಾಸ್ಟಾಗೆ. ಆ್ಯಂಡ್ ನಂಗೆ ಯಾವತ್ತೂ ಅಡುಗೆ ಮನೆ ಮೆಸ್ಸಪ್ ಆಗಿದ್ರೆ ನಾನು ಇಷ್ಟನೇ ಪಡೋದಿಲ್ಲ. ಯಾವಾಗಲೂ ಅಷ್ಟೇ, ಎಷ್ಟಾದರೂ ಹರಡಿರಲಿ ಐಟಮ್ಸ್ಗಳು, ಎಷ್ಟಾದರೂ ಅಲ್ಲಿ ಇಲ್ಲಿ ಇಟ್ಟಿರಲಿ, ಮತ್ತೆ ಅದನ್ನು ಎಷ್ಟು ಕ್ವಿಕ್ಕಾಗಿ ನನಗೆ ಎತ್ತಿಡ್ತೀನೋ ಅಷ್ಟು ಸಮಾಧಾನ ನನಗೆ. ಇಲ್ಲಾಂದರೆ ಮತ್ತೆ ನನಗೇನು ಮಾಡೋದಕ್ಕೆ ಮೂಡೇ ಬರೋದಿಲ್ಲ. ಅನ್ನನೂ ಆಯಿತು, ಸಾಂಬಾರು ಆಯಿತು. ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಒಂದು ಕಡೆಯಿಂದ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಮುಂಚೆ ನೀರು ಕುಡ್ಕೊತೀನಿ. ಯಾವುದೇ ಕಾರಣಕ್ಕೂ ನೀರು ಕುಡಿಯೋದನ್ನು ಮರಿಬೇಡಿ. ತುಂಬ ಹೈಡ್ರೇಟ್ ಆಗಿರಿ. ಬಾಡಿ ಯಾವಾಗ್ಲೂ ಹೌಸ್ ವೈಫ್ ಆಗಿರಲಿ, ನೀವು ವರ್ಕಿಂಗ್ ಆಗಿರಲಿ, ಯಾರಾದರೂ ಆಗಿರಲಿ, ವಾಟರ್ ತುಂಬ ಒಳ್ಳೆಯದು ಬಾಡಿಗೆ. ತುಂಬ ರಿಕ್ವೈರ್ಡ್ ಇರುತ್ತೆ. ದಿನ ನೀವು 3 ಲೀಟ್ರು 4 ಲೀಟ್ರು ನೀರು ಕುಡಿಯೋದ್ರಿಂದ ನಿಮ್ಮ ದೇಹ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರ್ತೀರ, ಎಲ್ಲದಕ್ಕೂ ಆ್ಯಕ್ಟಿವ್ ಆಗಿರ್ತೀರ ಅಂತಲೇ ಹೇಳ್ಬೋದು. ಓಕೆನಾ? ನೀರು ಕುಡಿಯೋದನ್ನ ಮರಿಬೇಡಿ. ಅವಾಗವಾಗ ಸೆಲ್ಫ್ ಕೇರ್ ತುಂಬ ಇಂಪಾರ್ಟೆಂಟು. ಅದು ಇದು ತಿಂತಾಯಿರಿ ಚೆನ್ನಾಗೆ. ಕೆಲಸ ಯಾವಾಗಲೂ ಕೆಲಸ ಇದ್ದಿದ್ದೆ ಹೆಣ್ಮಕ್ಳಿಗೆ, ಆಯಿತಾ? ಮನೆಯಲ್ಲೂ ಅಷ್ಟೇ, ಹೊರಗಡೆ ಹೋಗೋರಿಗೂ ಅಷ್ಟೇ ನಾನು ಹೇಳೋದು, ಕೆಲಸ ಯಾವತ್ತೂ ಇದ್ದಿದ್ದೆ. ನಮ್ಮ ಒಂದು ಟೈಮ್ನ ನಾವು ಯಾವತ್ತೂ ಕಳ್ಕೊಬಾರ್ದು. ಎಂಜಾಯ್ ಮಾಡೋದನ್ನು ಯಾವತ್ತೂ ಮರಿಬಾರ್ದು. ಆರಾಮಾಗಿ ಬಿಂದಾಸಾಗಿರಿ. ನಂಗೆ ತುಂಬ ಜನ ಅದನ್ನೇ ಹೇಳ್ತಾ ಇರ್ತಾರೆ, ನೀವು ಹಳ್ಳಿ ಹುಡುಗಿ ಥರನೂ ಇದ್ದೀರಾ, ಸಿಟಿ ಹುಡುಗಿ ಥರನೂ ಇದ್ದೀರಾ ಅಂತ ಹೇಳ್ತೀರಾ. ಹೌದು, ಈ ಮಾತನ್ನ ತುಂಬ ಜನ ಹೇಳಿದ್ದಾರೆ. ಈವನ್ ಕಾಮೆಂಟಲ್ಲೂ ನನಗೆ ಹೇಳ್ತಾ ಇರ್ತಾರೆ. ಹೌದು, ಹಾಗೆ ಇದ್ದಿದ್ದಕ್ಕೆ ಸೋಮು ಮೋಸ್ಟ್ಲಿ ನನ್ನ ಇಷ್ಟಪಟ್ಟಿದ್ದು. ಬಿಕಾಸ್ ಆ ಮಾತನ್ನ ತುಂಬ ಸರಿ ಅವ್ರು ಹೇಳಿದ್ದಾರೆ. ನೀನನ್ನು ಹಳ್ಳಿ ಹುಡುಗಿ ಅಂತ ನಾನು ಯಾಮರ್ಸೋಕ್ಕೂ ಆಗಲ್ಲ, ನೀನೊಂದು ಸಿಟಿ ಹುಡುಗಿ ಅಂತ ತುಂಬ ನಿನ್ನನ್ನು ಅದು ಇದು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂತಲೂ ಅನ್ನೋಕ್ಕಾಗಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡ್ತೀಯ ನೀನು ಚೆನ್ನಾಗೆ ಅಂತ ನನಗೆ ತುಂಬ ಸರಿ ಹೇಳಿದ್ದಾರೆ. ಈ ಮಾತನ್ನ ನನಗೆ ಮದುವೆ ಆದಾಗಿಂದ ತುಂಬ ಸರಿ ಹೇಳಿದ್ದಾರೆ. ಹೌದು, ನನಗೆ ಅದೇ ಥರ ಇರೋದಕ್ಕೆ ಇಷ್ಟ ನಿಜವಾಗ್ಲೂ. ಎಲ್ಲಿ ಯಾವ ಥರ ಹೇಗೆ ಎಂಜಾಯ್ ಮಾಡಬೇಕು ಆ ಥರ ಎಂಜಾಯ್ ಮಾಡಬೇಕು. ಅಫ್ಕೋರ್ಸ್ ಎಲ್ಲದಕ್ಕೂ ಮನೇಲಿ ಇರೋವಂಥ ಫ್ಯಾಮಿಲಿ ಅಥವಾ ಗಂಡ, ಅತ್ತೆ, ಮಾವ ಎಲ್ಲರೂ ಸಪೋರ್ಟ್ ಮಾಡಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಏನೋ ಒಂದು ಟ್ಯಾಲೆಂಟ್ ಇರುತ್ತೆ ನಮ್ಮ ಹತ್ರ, ಅದೆಲ್ಲ ಹೊರಗೆ ಬರುತ್ತೆ 100%. ಸೊ ಆ ವಿಷಯದಲ್ಲಿ ಐ ಆಮ್ ಸೋ ಲಕ್ಕಿ, ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ. ಚೆನ್ನಾಗೇ ಎಂಜಾಯ್ ಮಾಡಬೇಕು. ಆಲ್ಸೋ ಎಲ್ಲದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋಗ್ಬಿಟ್ರೆ ನೋಡಿ ಚೆನ್ನಾಗಿರುತ್ತೆ. ಒಂದೇ ಒಂದು ಪರ್ಟಿಕ್ಯುಲರ್ ಕೆಲಸ ಇಟ್ಕೊಂಡು ಕುತ್ಕೊಬಾರ್ದು ಯಾವಾಗ್ಲೂ. ವಿ ನೀಡ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಅಂತ ನನಗನ್ಸುತ್ತೆ ಲೈಫಲ್ಲಿ. ಈಗೆಲ್ಲ ಕ್ಲೀನ್ ಆಯಿತು, ಅಡುಗೆ ಮನೆ ಫುಲ್ಲು ನೀವೇ ನೋಡಿದ್ದೀರ ಹೇಗಿದೆ ಅಂತ. ಇಲ್ಲೊಂದು ಸ್ವಲ್ಪ ದ್ರಾಕ್ಷಿ ಎತ್ತಿಟ್ಟಿದ್ದೀನಿ, ಒಂಚೂರು ಉಪ್ಪಿನ ನೀರಲ್ಲಿ ನೆನೆ ಹಾಕಿಬಿಟ್ಟು ಪಾಪುಗೆ. ಆ ಥರ ಮಾಡೋದ್ರಿಂದ ಕೆಮ್ಮು ಬರೋದಿಲ್ಲ, ಅದಕ್ಕೋಸ್ಕರ. ಇಲ್ಲಾಂದರೆ ಬರೀ ಹಸಿ ದ್ರಾಕ್ಷಿ ಕೊಟ್ಟರೆ ಕೆಮ್ಮು ಬಂದುಬಿಡುತ್ತೆ ಮಕ್ಕಳಿಗೆ, ಅದಕ್ಕೆ ನಾನು ಆ ಥರ ಮಾಡ್ತೀನಿ. ಇದು ನೋಡಿ, ನಾನು ಮೊನ್ನೆ ಹೋದಾಗ ತೊಗೊಂಡು ಬಂದಿದ್ನಲ್ಲ, ಅದಕ್ಕೆ ಹಾಕಿಟ್ಟಿದ್ದೀನಿ ನೀಟಾಗೆ. 129 ರುಪೀಸ್ಗೆ ಜಸ್ಟ್ ಇದು ಎಷ್ಟು 4 ಪೀಸ್ ಬಂದಿದೆ ನನಗೆ ಜಾರ್ಸು. ತುಂಬ ಚೆನ್ನಾಗಿದೆ. ಮನೆ ಎಷ್ಟು ನೀಟ್ ಆ್ಯಂಡ್ ಕ್ಲೀನಾಗಿರುತ್ತೋ ನಮ್ಮ ಮನಸ್ಸು ಅದೇ ರೀತಿ ಇರುತ್ತೆ ಅಂತ ಅನಿಸುತ್ತೆ. ಅದು ನನ್ನ ಒಪಿನಿಯನ್. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ನನಗೆ ಕಾಮೆಂಟ್ ಮಾಡಿ, ಓಕೆನಾ? ಫೈನಲಿ ಈ ಥರ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಹೇಗೆ ಅನಿಸ್ತಾ ಇದೆ? ಹಾಯ್ ಗಾಯ್ಸ್. ಸೊ ಅನ್ನ ಆಯಿತು, ಸಾಂಬಾರು ಆಯಿತು, ಸುಮ್ಮನೆ ಕೂತಿದ್ದೀನಿ ಇವಾಗ. ಅನ್ನ 1-2 ವಿಷಲ್ ಬರಬೇಕು. ಪಾಪ ಏನೋ ಮಲ್ಕೊಂಡಿದ್ದಾಳೆ. ಸೊ ಅವಳು ಎದ್ದ ತಕ್ಷಣ ಅವಳಿಗೆ ಊಟ ಮಾಡಿಸಿ ಸೋಮುಗೆ ಊಟಕ್ಕೆ ಹಾಕ್ಕೊಟ್ಟು ನಾನು ಊಟ ಮಾಡಿ ಆಮೇಲೆ ಮನೆ ಎಲ್ಲ ಕ್ಲೀನ್ ಮಾಡಬೇಕು. ಏನಂತ ಹೇಳಿದ್ರೆ
ಇವತ್ತು ಸತ್ಯ ಆಂಟಿ ಬಂದಿಲ್ಲ, ಅವ್ರಿಗೆ ಹುಷಾರಿಲ್ಲ. ಹಾಗಾಗಿ ಆಲ್ಸೋ ಮನೆ ಕೆಲಸ ಅಂತೂ ಇವಾಗ ನಾನೇ ಮಾಡ್ಕೊತಾ ಇದ್ದೀನಿ. ಸೊ ನನಗೋಸ್ಕರ ಅಂತ ಸೋಮು ಡಿಶ್ ವಾಷರ್ ತರಿಸಿದ್ರು. ಪಾಪ ನಂಗೆ ಕಷ್ಟ ಆಗಬಾರ್ದು ಅಂತ ಹೇಳಿಬಿಟ್ಟು ಡಿಶ್ ವಾಷರ್ ತರಿಸಿದ್ರು. ಅದಾದಮೇಲೆ ವೈಪಿಂಗ್ ಮಷೀನು ತರಿಸಿದ್ದಾರೆ. ಅದು ಅದ್ರ ಪಾಡಿಗೆ ಅದಕ್ಕೆ ಶೆಡ್ಯೂಲ್ ಮಾಡಿಬಿಟ್ಬಿಟ್ರೆ ಸಾಕು, ಅದ್ರ ಪಾಡಿಗೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ಳುತ್ತೆ. ಬಟ್ ಸ್ಟಿಲ್ ನಾನು ಹರಡಿರ್ತಾಳಲ್ಲ ಪಾಪು, ಅದು ಇದು ಇಲ್ಲೇ ತೋರಿಸ್ತೀನಿ ನೋಡಿ ಹೆಂಗೆ ಹರಡಿದಾಳೆ ನೋಡಿ. ಇಲ್ಲಿ ಅಲ್ಲಿ ಇಲ್ಲಿ ಇಲ್ಲವಳ ಪ್ಯಾಂಟು ಹಿಂಗೆ ನೋಡಿ, ರಿಮೋಟ್ ಒಂದು ಕಡೆ ಹಿಂಗೆ. ಈ ಕೆಲಸ ಅಂದರೆ ಇದೇ ಕೆಲಸ ಆಯಿತಾ. ಆಮೇಲೆ ಇಲ್ಲಿ ಸುಮ್ಮನೆ ಕುತ್ಕೊಳ್ಳಲ್ಲ ಅವಳು. ಏನು ಮಾಡ್ತಾಳೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಈ ಬಾಕ್ಸ್ ಒಳಗಿರೋದೆಲ್ಲ ತೆಗ್ದಾಕ್ತಾಳೆ. ನಾನು ಎಷ್ಟು ಸರಿ ಜೋಡಿಸಿಡ್ತೀನಿ ಎಲ್ಲ ಬಂದು ತೆಗೆದು ಬಿಡ್ತಾಳೆ. ಅದು ಆ ಥರ ಕೆಲಸ ಅಷ್ಟೇ. ಇನ್ನು ನೆಲ ಎಲ್ಲ ನೋಡಿ ಕ್ಲೀನಾಗಿರುತ್ತೆ. ನೆಲ ಎಲ್ಲ ಅವರಪ್ಪ ಅವಳಿಗೋಸ್ಕರ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಶೆಡ್ಯೂಲ್ ಮಾಡಿ ಇಟ್ಬಿಟ್ಟಿರ್ತಾರೆ. ಅವಳು ಮತ್ತೆ ಬಂದ್ಬಿಟ್ಟು ಆಟ ಆಡ್ತಾಳಲ್ವಾ, ಕ್ಲೀನಾಗಿರಬೇಕು ಅಂತ ಹೇಳ್ಬಿಟ್ಟು ಬೇಗನೆ ಅದು ಕಸನೂ ಗುಡಿಸ್ಬಿಡುತ್ತೆ, ನೆಲನೂ ಒರೆಸ್ಬಿಡುತ್ತೆ ಆ ಟೈಮಿಗೆ. ಮತ್ತು ಬೆಳಗ್ಗೆ 10 ಗಂಟೆ ಆದಮೇಲೆ ಮೇಲ್ಗಡೆ ಮಾತ್ರ ಅದನ್ನು ತೊಗೊಂಡೋಗಿ ಮಷೀನನ್ನು ಅಲ್ಲಿ ಆನ್ ಮಾಡ್ತೀವಿ. ಸೊ ಅವಳು ಇಲ್ಲಿಗೆ ಬರೋಕ್ಕೆ ಮುಂಚೆ ನೆಲ ಎಲ್ಲ ಕ್ಲೀನಾಗಿರುತ್ತೆ. ಅದೇ ಐಟಮ್ಸ್ಗಳು ಹಾಕ್ಬಿಡ್ತಾಳೆ, ಅಲ್ಲಿ ಇಲ್ಲಿ ಚಲ್ಲಾಪಿಲ್ಲಿ ಮಾಡಿಬಿಡ್ತಾಳಲ್ಲ, ಅದೊಂದು ಅಷ್ಟೇ. ಎತ್ತಿಡೋದೇ ಒಂದು ಕೆಲಸ ಅಷ್ಟೇ ಗೈಸ್. ಇದು ನೋಡಿ 129 ರುಪೀಸಿಗೆ ಇದು 4 ಸೆಟ್ ಬಂದಿತ್ತು. ಪಾಪುಗೆ ಡ್ರೈ ಫ್ರೂಟ್ಸ್ ಹಾಕೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ನಾನು ಇಲ್ಲೇ ಕಾಣೋ ಥರನೇ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾನು ಡೈಲಿ ನೆನೆಸ್ಬೇಕಲ್ಲ, ನೆನೆಸ್ಬಿಟ್ಟು ಅವಳಿಗೆ ನಾನು ತಿನ್ನಿಸ್ತೀನಿ ಅಥವಾ ರುಬ್ಬಿಟ್ಟು ಜ್ಯೂಸ್ ಮಾಡಿಬಿಟ್ಟು ಕೊಡ್ತೀನಿ. ಇವಾಗ ಆಲ್ರೆಡಿ ನೆನೆಸಿಟ್ಟಿದ್ದೀನಿ. ಒಂದೆರಡು ತಿನ್ಕೊಂಡಿದ್ದಾಳೆ ಅದರಲ್ಲಿ ಅವಳು. ಇದರಲ್ಲಿ ಏನಾದರೂ ಜ್ಯೂಸ್ ಮಾಡಿ ಕೊಡಬೇಕು. ಅವರಪ್ಪ ದಿನ ಕೊಡು ಅಂತಾರೆ. ಬಟ್ ದಿನ ಕೊಡಬಾರ್ದು, ಮಕ್ಕಳಿಗೆ ಹೀಟ್ ಆಗುತ್ತಲ್ವ, ಸಿಕ್ಕಾಬಟ್ಟೆ ಹೀಟ್ ಆಗುತ್ತೆ. ಇದನ್ನೆಲ್ಲ ಪೀಲ್ ಮಾಡಿಬಿಟ್ಟು ಅದನ್ನು ನೀಟಾಗಿ ರುಬ್ಬಿಟ್ಟು ಕೊಡ್ತೀನಿ. ಸೊ ಎಲ್ಲ ಡ್ರೈ ಫ್ರೂಟ್ಸು ಇಲ್ಲೇ ಇಟ್ಟಿದ್ದೀನಿ. ಮೇಜರ್ಲಿ ನಾನು ಯೂಸ್ ಮಾಡೋದು ಪಿಸ್ತಾ ಮತ್ತು ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿ ಇಷ್ಟು ಬೇಕಾಗತ್ತೆ. ಇದು ನನ್ನ ರೆಗ್ಯುಲರ್ ಅಡುಗೆಗೂ ಬೇಕಾಗತ್ತೆ ಅನ್ನೋ ರೀಸನ್ಗೆ ನಾನು ಇದಿಷ್ಟನ್ನ ಇಲ್ಲೇ ಇಟ್ಟಿರ್ತೀನಿ. ಅವಳಿಗೂ ದಿನ ಯೂಸ್ ಆಗುತ್ತೆ. ಇದನ್ನು ನಾನು ಆನ್ಲೈನಲ್ಲಿ ನೋಡಿದೆ, ಅಂದರೆ ಅಮೆಝಾನಲ್ಲಿ ನೋಡಿದೆ. 699 ರುಪೀಸಿಗೆ ಬರೀ 2 ಇದ್ದಿದ್ದು, ಕಾಫಿ ಆ್ಯಂಡ್ ಶುಗರ್ 2 ಇತ್ತು. ನನಗೆ ನಿನ್ನೆ ರಿಲಯನ್ಸ್ ಮಾರ್ಟಲ್ಲಿ ನಾನು ಹೋಗಿ ತೊಗೊಂಡಾಗ ಜಸ್ಟ್ ಇದು 130 ರುಪೀಸ್ಗೆ ನನಗೆ ಸಿಕ್ತು. ಇದು 3 ಸೆಟ್ಟು 130 ರುಪೀಸು. ಮೇ ಬಿ ಕ್ವಾಲಿಟಿ ಸ್ವಲ್ಪ ಡಿಫರ್ ಆಗ್ಬೋದು, ಇಟ್ಸ್ ಓಕೆ. ಆಮೇಲೆ ಹಾಳಾದಾಗ ಹೊಸದು ಬೇರೆ ಯಾವ್ದಾದ್ರು ಡಿಸೈನ್ ಆಗಿರೋದು ತೊಗೊಂಡ್ರೆ ಆಯಿತು ಅಲ್ವಾ. ಬಟ್ ಚೆನ್ನಾಗಿದೆ, ಕ್ವಾಲಿಟಿ ವೈಸು ಚೆನ್ನಾಗಿದೆ. ಹಿಂಗೆ ಪ್ರೆಸ್ ಮಾಡೋದಷ್ಟೇ, ಇದು ಪ್ರೆಸ್ ಮಾಡಿಬಿಟ್ಟು ಹಿಂಗೆ ತೆಗೆಯೋದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ರಿಲಯನ್ಸ್ ಮಾರ್ಟಲ್ಲಿ ಆಫರ್ ನಡೀತದೆ. ಯಾರೆಲ್ಲ ಇನ್ನೂ ಹೋಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಹೋಗಿ ಬನ್ನಿ, ಚೆನ್ನಾಗಿರೋದು. ಈ ಥರ ಚಿಕ್ಕ ಚಿಕ್ಕ ಕಂಟೈನರ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಆಮೇಲೆ ಇನ್ನೂ ಒಂದು ತೊಗೊಂಡೆ ನಾನು, ಈ ಥರದ್ದು. ಇದು ಅಷ್ಟೇ, ಜಸ್ಟ್ 90 ರುಪೀಸ್ ಪರ್ ಪೀಸ್ ಇದು ಅಷ್ಟೇ. ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕಡಲೆ ಹಿಟ್ಟು ಹಾಕಿಟ್ಟಿದ್ದೀನಿ ನೋಡಿ ತಂದಿದ್ದ ತಕ್ಷಣ. ನಮ್ಮನೇಲಿ ಎಷ್ಟು ಬಾಕ್ಸ್ ಇದ್ರೂ ಸಾಲೋದಿಲ್ಲ ಬಿಡಿ, ಎಲ್ಲ ಬಾಕ್ಸು ಎಲ್ಲ ತುಂಬಿ ಇಟ್ಟಿರ್ತೀವಿ. ಅಂದರೆ ನನಗೇನಂದರೆ ಪದೇ ನನಗೆ ಗ್ರಾಸರಿ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗಲ್ಲ. ಒಂದ್ಸರಿ ನಾನು ತೊಗೊಂಬಂದರೆ ಕಂಪ್ಲೀಟ್ 1 ಮಂತ್ ಆಗಿಬಿಡ್ಬೇಕದು. ಆ ಥರ ಕೆಲಸ ಎಲ್ಲ ಮುಗಿದ್ರೆ ಇನ್ನೇನು ಕೆಲಸ, ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ಮಗಳ ಜೊತೆ ಆಟ ಆಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈಗ ಬರ್ತಾ ಇರೋಂಥ ಡೈಲಿ ವ್ಲಾಗ್ಸ್ಗಳು ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ, ಇದೇ ರೀತಿ ಬೇಕಾ ಕಂಟೆಂಟ್ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೋಟ್ ನನಗೆ ಪರ್ಸ್ನಲಿ. ನಾನು ನಿಮಗೆ ಪರ್ಸನಲ್ ಸಜೆಷನ್ ಕೇಳ್ತಾ ಇರೋದು. ಈ ರೀತಿ ವ್ಲಾಗ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ, ಓಕೆನಾ. ಮತ್ತೊಂದು ಬ್ರ್ಯಾಂಡ್ ನ್ಯೂ ವಿಡಿಯೋ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್.